ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮುದ್ದು ಸಂಸಾರ ವ್ಲಾಗ್ಸ್. ವೆಲ್ಕಮ್ ಬ್ಯಾಕ್ ಗೈಸ್, ವೆಲ್ಕಮ್ ಬ್ಯಾಕ್. ಸೂರ್ಯನ ಎದುರುಂಟು ಹಾಗೆ ನೋಡಿ, ಅಲ್ಲಿ ಮಮ್ಮಿ ನೋಡಿ ಸಾಹಸ ಮಾಡ್ತಿದ್ದಾರೆ. ಸಾರಿ, ಝೂಮ್ ಆಗಲಿ. ಇಲ್ಲಿ ನೋಡಿ ಸಾಹಸ ಮಾಡ್ತಿದ್ದಾರೆ, ಸಾಹಸ. ಜಸ್ಟ್ ಫಾರ್ ಅ ರೀಲ್. ನಮ್ಮ ಕಾರಲ್ಲಿ ಉಂಟು ನೋಡಿ, ಅಲ್ಲಿ ಉಂಟು, ಗುಡ್ಡಲ್ಲಿ ಉಂಟು ನಮ್ಮ ಕಾರ್. ಈಗ ನಾನು ಹೋಗ್ತೇನೆ ಕೆಳಗೆ. ಹಾಯ್ ಫ್ರೆಂಡ್ಸ್, ನಾವೀಗ ಕೆಳಗೆ ಹೋಗ್ತಿದ್ದೇವೆ. ಆಲ್ರೆಡಿ ಹೋಗಿದ್ದಾರೆ ಪೆಟ್ ಕಮ್ಮಿ ಆಲ್ರೆಡಿ ಹೋಗಿದ್ದಾರೆ. ಅಲ್ಲಿ ಒಬ್ಬರು ಅದು ಬರಲಿಲ್ಲ, ತಿರುಗಿಸುವಾಗ ಲೇಟ್ ಆಯಿತು. ಈಗ ನಾವು ಹೋಗ್ತಾ ಇದ್ದೇವೆ. ಹಾಯ್ ಮಾಡಿ ಇಲ್ಲೊಂದು ಹಾಯ್ ಮಾಡಿ. ಧರ್ಮಕ್ಕೆ ನಾಚಿಕೆಟ್ಟದು ಫ್ರೆಂಡ್ಸ್, ಧರ್ಮಕ್ಕೆ ನಾಚಿಕೆಟ್ಟದು. ಅಲ್ಲಿ ನೋಡಿ ಒಂದು ಮನೆ ಉಂಟು ನೋಡಿ. ಈಗ ಎಂತ ಅಂತ ಹೇಳಿದ್ರೆ ಇಲ್ಲೇ ಮಾಡುವ ಅಂತ ಹೇಳ್ತಿದ್ದಾರೆ. ಇಲ್ಲಿ ಸೀನರಿ ಅಂತ ಕೆಳಗೆ ಹೋಗ್ಲಿಕ್ಕೆ ಬಚ್ಚದಂತ ಅವ್ರು ಇಲ್ಲಿ ಮಾಡ ಅಂತ ಹೋಗುವ. ಇಲ್ಲಿ ನೋಡಿ ಕವರ್ ನೋಡಿ ಬರುದು. ಶರ್ಮಿಳಾ ಮೇಡಮ್ ಅವರೇ ಬನ್ನಿ. ಮೇಡಮ್ ಅವರೇ ಅಲ್ಲಿ ನೋಡಿ, ಅಲ್ಲಿ ಎಷ್ಟು ದೊಡ್ಡ ಕಾರ್ ನೋಡಿ ಫ್ರೆಂಡ್ಸ್. ಟಾಪ್ ಅಲ್ಲಿ ಉಂಟು, ಅಲ್ಲಿ ನೋಡಿ ಟಾಪ್ ಅಲ್ಲಿ ನಮ್ಮ ಕಾರ್. ಹಾಯ್, ಈಗ ಹೋಗುವ. ಎಲ್ಲಿದ್ದೀರಿ? ಈಚೆ ಬನ್ನಿ. ಅಲ್ಲಿ ಕೆರೆ ನೋಡಿ, ಕೆರೆಯಲ್ಲಿ ನೀರಿಲ್ಲ ಮೇ ಬಿ. How's this? This full greenery and it's awesome. First practice ante. Practice ಮಾಡಿಲ್ಲ ಫ್ರೆಂಡ್ಸ್ ಇವರು. Oh my god. Hi friends, welcome back to my YouTube channel. ನಾವು ನೋಡಿ ಇಲ್ಲಿ ಬಂದಿದ್ದೇವೆ, ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ ಬಂದಿದ್ದೇವೆ. ಮತ್ತೆ ಇಲ್ಲೆಲ್ಲ ಕೂತ್ಕೊಂಡು ತುಂಬಾ ಫೋಟೋಸ್ ತೆಗೆದಿದ್ದೇವೆ, ಇನ್ಸ್ಟಾಗ್ರಾಮಿಗೆಲ್ಲ ಹಾಕ್ತೇವೆ ಆಯ್ತಾ. ಆಮೇಲೆ ತುಂಬಾ ಫೋಟೋ ಸೀನರಿ ಎಲ್ಲ ಒಳ್ಳೆ ಉಂಟು ನೋಡಿ. ಅಲ್ಲಿ ಒಳ್ಳೆ ಸೀನರಿ ಎಲ್ಲ ಒಳ್ಳೆ ಉಂಟು ಇಲ್ಲಿ, ನೋಡ್ಬೋದು ನಿಮಗೆ ಒಳ್ಳೆ ಮೇಲೆ ಎಲ್ಲ ನೋಡಿ. ಆಮೇಲೆ ನಾವು ಮೇನ್ ಬಂದದ್ದು ಫೋಟೋ ಶೂಟಿಂಗ್ ಎಲ್ಲ ಇತ್ತು. ಆಮೇಲೆ ರೀಲ್ಸ್ ಕೂಡ ಆಯಿತು ನಮ್ಮದು. ಆಮೇಲೆ ನಮ್ಮದು ಎಲ್ಲ ಫೋಟೋ ಶೂಟಿಂಗ್ ಇತ್ತು, ಸ್ವಲ್ಪ ಫೋಟೋ ಶೂಟಿಂಗ್ ಮಾಡಿದೆವು. ಇಲ್ಲಿ ಒಂದು ಪ್ಲೇಸ್ ಹಾಗೆ ಇಲ್ಲಿ ತುಂಬ ಚೆಂದ ಉಂಟು. ಈ ಪ್ಲೇಸಿಗೆ ಬಂದಿದ್ದೇವೆ ನಾವು. ಆಮೇಲೆ ಈಗ ಬೇರೆ ಹೋಗ್ಲಿಕ್ಕೆ ಉಂಟು, ಎಲ್ಲಿಗೆ ಹೋಗ್ತೇವೆ ಅಂತ ನಿಮಗೆ ವಿಡಿಯೋದಲ್ಲಿ ತೋರಿಸ್ತೇವೆ. ಆಮೇಲೆ ಎಂತ ಗೊತ್ತುಂಟು ಫ್ರೆಂಡ್ಸ್, ನಾವು ಒಂದು ಬೇರೆ ಕಡೆ ಹೋದದ್ದು, ಬೇರೆ ಕಡೆ ರೀಲ್ಸ್ ಮಾಡ್ಲಿಕ್ಕೆ ಅಂತೇಳಿ. ಅಲ್ಲಿ ಹೋಗಿ ನಮಗೆ ಅದು ಸರಿಯಾಗಲಿಲ್ಲ, ಆ ಪ್ಲೇಸ್ ನಮಗೆ ಏನು ಒಂದು ಕಂಫರ್ಟೇಬಲ್ ಆಗಲಿಲ್ಲ. ಹಾಗೆ ನಾವು ಪುನಃ ಅಲ್ಲಿಂದ ಚೇಂಜ್ ಮಾಡಿ ಪುನಃ ಬೇರೆ ಕಡೆ ಚೇಂಜ್ ಮಾಡಿದ್ವಿ. ಅಲ್ಲಿಂದ ಲೊಕೇಶನ್ ಶಿಫ್ಟ್, ಡೈರೆಕ್ಟರ್ ಹೇಳಿದ್ರು ಲೊಕೇಶನ್ ಶಿಫ್ಟ್ ಅಂತ. ಹಾಗೆ ಅಲ್ಲಿಂದ ಲೊಕೇಶನ್ ಶಿಫ್ಟ್ ಮಾಡಿ ಇಲ್ಲಿ ಬಂದಿದ್ದೇವೆ. ಹಾಗೆ ಬೇರೆ ಪ್ಲೇಸಿಗೆ ಬಂದಿದ್ದೇವೆ. ನೋಡಿ ಎಷ್ಟು ಲೇಟ್ ಆಯಿತು ಗೊತ್ತುಂಟ. ನಾವು ಅಲ್ಲಿ ಮಾಡ್ತಿದ್ದು ಇಷ್ಟವರೆಗೆ ಮುಗ್ದೋಗ್ತಿತ್ತು, ಬಟ್ ಅಲ್ಲಿ ಮಾಡಲಿಲ್ಲಲ್ಲ ನಾವು. ಹಾಗೆ ಚೇಂಜ್ ಮಾಡಿ ಬೇರೆ ಕಡೆಗೆ ಬಂದಿದ್ದೇವೆ. ಹಾಗೆ ಅಲ್ಲೊಂದು ಸ್ಕೂಟಿ ಆಯ್ತು ನೋಡಿ. ಆಮೇಲೆ ಈಗ ಬೇರೆ ಕಡೆ ಹೋಗುವ ಅಂತ ಹೇಳ್ತಿದ್ದಾರೆ ಇವರು, ಯಾಕೆಂದ್ರೆ ಗೊತ್ತಿಲ್ಲ. ಎಲ್ಲಿಗೆ ಪರ್ಚೇಸಿಂಗ್ ಉಂಟಾ ಏನಾದ್ರು? ಹೌದು, ನನಗೆ ಒಂದು ಪ್ಯಾಂಟ್ ಶರ್ಟ್ ಆಗಬೇಕು. ಹೌದಾ? ಹಾಗೆ ಹುಲಿ ಬಂತು, ಹುಲಿ ಹಾಗೆ ಕಲ್ಲು ಕೈಯಲ್ಲಿ ಇಟ್ಟುಕೊಳ್ಬೇಕು. ಹಾಗೆ ನಾವು ಇಲ್ಲಿ ಅಲ್ಲಿ ನಾಯಿ ಓಡ್ತಾ ಇತ್ತು. ಹಾಗೆ ಅದು ಹುಲಿ ಅಲ್ಲ, ಏನ್ ತೊಂದ್ರೆ ಇಲ್ಲ. ನನಗೆ ನಾಯಿ ಕೂಡ, ನಮ್ಮ ಮನೆ ನಾಯಿ ನನಗೆ ಎದುರಿಗೆ ಆಗ್ತದೆ ಕೆಲವೊಮ್ಮೆ. ಅಂದ್ರೆ ಯಾವ ಟೈಮ್ ಎಂತ ಆಗ್ತದೆ ಅಂತ ಹೇಳಿಕ್ಕೆ ಆಗುದಿಲ್ಲ ಹಾಗೆ. ಹಾಗೆ ಇನ್ನೆಲ್ಲ ಹೋಗ್ಲಿಕ್ಕೆ ಉಂಟು. ಇನ್ನು ನೋಡಿ ನಮ್ಮ ಕ್ಯಾಮರಾಮ್ಯಾನ್ ಬಂದ್ರು. ಮಾತಾಡು. ತುಂಬಾ ಕಷ್ಟ ಆಗಿದೆ ಕ್ಯಾಮರಾಮ್ಯಾನ್ ನಿಮಗೆ. ನಿಮಗೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಂತ ಕಮೆಂಟ್? ಕ್ಯಾಮರಾಮ್ಯಾನ್ ರೆಸ್ಪೆಕ್ಟ್ ಬಟನ್ ಅಂತೆ. ಕ್ಯಾಮರಾಮ್ಯಾನಿಗೆ ಒಂದು ಆಸ್ಕರ್ ಅವಾರ್ಡ್ ಕೊಟ್ರು, ಕ್ಯಾಮರಾಮ್ಯಾನಿಗೆ ಒಂದು ಲೈಕ್ ಕೊಟ್ರು. ಪಾಪ ಈ ವಿಡಿಯೋ ಮಾಡೋ ಈ ಗುಡ್ಡಲ್ಲೆಲ್ಲ ಅವಳು ಮೇಲೆ ಕೆಳಗೆ ಹೊರಳಾಡಿಕೊಂಡು ಲಾಸ್ಟ್ ಬಿದ್ದು ಬಿಟ್ಲು. ನಾವು ನಗಡಿದೆವು, ಬಿದ್ದು ಎದ್ಲು. ಆಮೇಲೆ ಇವಳೊಬ್ಳು ಮಂಗ, ಇವಳು ಕೂಗ್ಲಿಕ್ಕೆ ಇದು ನಗಡ್ಲಿಕ್ಕೆ ಮಾತ್ರ. ಅದೇ ವ್ಯಾಕ್ಸಿನ್ ಮಾಡ್ಬೇಕು. ತುಂಬಾ ಅಂದ್ರೆ ಕ್ಯಾಮರಾಮ್ಯಾನಿಗೆ ತುಂಬಾ ಕಷ್ಟದ ಕೆಲಸ, ಅವರಿಗೆ ಸಹ ಕಷ್ಟದ ಕೆಲಸ, ನಮಗೂ ಕೂಡ ನಾವು ಮಾಡುದು ಸಹ ಕಷ್ಟವೇ. ನಾವು ಖುಷಿಯಿಂದ ಡ್ಯಾನ್ಸ್ ಮಾಡ್ತೇವೆ, ಹಾಗೆ ನಮಗೆ ಕಷ್ಟ ಆಗುದಿಲ್ಲ. ಕಷ್ಟ ಕ್ಯಾಮರಾಮ್ಯಾನಿಗೆಲ್ಲ ತುಂಬಾ, ಇವರಿಗೆ ಕೂಡ ಕಷ್ಟ ಉಂಟು. ಯಾಕಂತ ಹೇಳಿ ಸಾಂಗ್ ಎಲ್ಲ ಇವರು ರೆಕಾರ್ಡ್ ಪ್ಲೇ ಬೈ ಅವಳು. ತುಂಬಾ ಕಮೆಂಟ್ಸ್ ಬರ್ತದೆ ಫ್ರೆಂಡ್ಸ್ ನಮ್ಗೆ ಅಂತ ಹೇಳಿದ್ರೆ, ತುಂಬಾ ಮುದ್ದು ಕಮೆಂಟ್ಸ್ ಬರ್ತದೆ. ಅದನ್ನು ಹೇಳಿಕೆ ಪದಗಳೇ ಇಲ್ಲ, ಅಷ್ಟು ನಾನು ಕೆಲವೊಂದು ಸ್ಕ್ರೀನ್ ಶಾಟ್ ಎಲ್ಲ ಮಾಡಿದ್ದೇನೆ. ಅಂದರೆ ನನ್ನ ವಾಟ್ಸಪ್ಪಿಗೆ ನಾನು ಹಾಕ್ತೇನೆ ಖುಷಿಯಲ್ಲಿ.
ಅದೊಂದು ಸಂತೋಷ, ತುಂಬ ಖುಷಿ ಅದೆಲ್ಲ ಹಾಗೆ. ಆಮೇಲೆ ಆಮೇಲೆ ನನ್ನ ಬ್ಲೌಸ್ ಎಲ್ಲ ಈಗ ನಾನು ಕೊಡಬೇಕು ಅಂತೇಳಿ ಆಲೋಚನೆ ಮಾಡಿದೆ. ಬಟ್ ಬ್ಲೌಸ್ ಇವತ್ತು ಕೊಡ್ಲಿಕ್ಕೆ ಆಗುದಿಲ್ಲ. ಮೊನ್ನೆ ಒಂದು ಬ್ಲೌಸ್ ನಿಮಗೆ ನಾನು ಆಲ್ರೆಡಿ ಸಾರಿ ತೋರಿಸಿದ್ದೆ. ಆ ಸಾರಿಯಲ್ಲಿ ಬ್ಲೌಸ್ ಬಂದಿದೆ. ಸಾರಿಯಲ್ಲಿ ಬ್ಲೌಸ್ ಬಂದಿದೆ. ಬ್ಲೌಸಲ್ಲಿ ಡಿಸೈನ್ ಉಂಟು ನೋಡಿ. ಹಾಗಿದ್ರೆ ಬ್ಲೌಸಲ್ಲಿ ಡಿಸೈನ್ ಇದ್ದರೆ ನಾನು ಸತ್ಯ ಹೇಳೋದು, ನಿಜವಾಗಿ ಯಾರು ತಗೊಳ್ಬೇಡಿ. ಯಾಕೆ ಗೊತ್ತುಂಟ, ತುಂಬ ಸ್ಟಿಚಿಂಗ್ ಮಾಡಲಿಕ್ಕೆ ಅದರ ಸ್ಟಿಚಿಂಗ್ ಕೂಡ ಟೈಲರ್ನವರಿಗೆ ಕಷ್ಟ ಆಗ್ತದೆ. ಅದರ ಐಡಿಯಾ ಕೊಟ್ಟದ್ದು ನನ್ನ ಹಸ್ಬೆಂಡೇ ಟೈಲರಿಗೆ. ಹಾಗೆ ನಾವು ಟೈಲರಿಗೆ ಹೋದಾಗ ಅವರಿಗೆ ಫಸ್ಟ್ ಕನ್ಫ್ಯೂಸ್ ಆಯಿತು. ಯಾಕೆಂದರೆ ಆಲ್ರೆಡಿ ಬ್ಲೌಸಲ್ಲಿ ಫುಲ್ ಡಿಸೈನ್ ಬಂದಿದೆ. ಹಾಗೆ ಯಾವ ಡಿಸೈನ್? ಬ್ಲೌಸ್ ಎಂಬ್ರಾಯ್ಡರಿ ಹಿಂದಿನ ಡಿಸೈನ್, ಹಿಂದಿನ ಬ್ಲೌಸಿನ ಹಿಂದಿಂದ ಹೇಳು. ಬ್ಲೌಸ್ ಇದು ಹಿಂದಿದು ಎಂಬ್ರಾಯ್ಡರಿ ಡಿಸೈನ್ ಎಲ್ಲ ಬಂದಿದೆ, ಎಲ್ಲ ಕೊಟ್ಟಿದ್ದಾರೆ. ಆದ್ರೂ ಅದು ಕೊಟ್ಟರು ಕೂಡ ಕಷ್ಟವೇ ನೋಡಿ. ಅದು ಟೈಲರ್ನವರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗೆ ಬಂದ್ರೆ ಅಂತ. ಮತ್ತೆ ಅವರು ಇದು ಎಂತ ರವಕ್ಕೆ ಅದು ಕೈದೇಳು. ಬ್ಲೌಸ್ ಕೈ ಕೂಡ ಅಷ್ಟೇ, ಇಷ್ಟು ಶಾರ್ಟ್ ಕೊಟ್ಟಿದ್ದಾರೆ ನನಗೆ ಕೂಡ. ಆ ಬ್ಲೌಸ್ ಇದು ಕೈ ಸ್ವಲ್ಪ ಕೆಳಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನೇ ಆಗಲು ಫುಲ್ ಹ್ಯಾಂಡ್ ಹಾಕೋದು. ಮೊದಲೆಲ್ಲ ಆಫ್ ಆಗ್ತಿದೆ, ಫುಲ್ ಹ್ಯಾಂಡ್ ಹಾಕೋದು. ಅದಕ್ಕೆ ಮತ್ತೆ ಹಸ್ಬೆಂಡ್ ಹೇಳಿದ್ರು ನೋಡಿ ಸ್ವಲ್ಪ ಟೆಕ್ನಿಕ್ ಮೈಂಡ್, ಇವರದ್ದು ಸ್ವಲ್ಪ ಮಾಸ್ಟರ್ ಮೈಂಡ್ ಅನ್ನಲ್ಲಿ ಯೂಸ್ ಮಾಡಿದ್ರು ಹಸ್ಬೆಂಡ್. ಇವರೇ ಆ ಪ್ಲಾನ್ ಕೊಟ್ಟದ್ದು, ಟೈಲರಿಗೆ ಗೊತ್ತಿಲ್ಲ ನೋಡಿ. ಟೈಲರಿಗೆ ಖುಷಿ ಆಯ್ತು. ಇವರು ಹೇಳಿದ್ರು ಅದನ್ನು ಜಾಯಿಂಟ್ ಮಾಡಿ ಇಡಿ ಅಂತೇಳಿ. ಹಾಗೆ ಬ್ಲೌಸನ್ನು ಜಾಯಿಂಟ್ ಮಾಡಿ ಇಲ್ಲಿ ತನಕ ಇಟ್ಟಿದ್ದಾರೆ. ಅದು ನಿಮಗೆ ಹಾಕುವಾಗ ಗೊತ್ತಾಗ್ತದೆ. ಆಮೇಲೆ ಅಲ್ಲಿ ಜಾಯಿಂಟ್ ಕೊಟ್ಟಿದ್ದಾರೆ. ಆಮೇಲೆ ಬ್ಲೌಸ್ ಹಿಂದೆ ಉಂಟಲ್ಲ ಬ್ಯಾಕ್ ಸೈಡ್ ಎಂಬ್ರಾಯ್ಡರಿ ಡಿಸೈನ್ ಬಂದದ್ದು, ಅದನ್ನೇನು ಕೂಡ ಕಟ್ ಮಾಡದೆ ಅದೇ ಡಿಸೈನ್ ಅನ್ನು ಇಟ್ಟಿದ್ದಾರೆ. ಅದು ನನ್ನ ಹಸ್ಬೆಂಡ್ ಪ್ಲಾನ್ ಕೊಟ್ಟದಾರೆ. ಯಾರಿಗೆ? ಟೈಲರಿಗೆ. ಓಕೆ. ಹಾಗೆ ಸ್ವಲ್ಪ ಮಾಸ್ಟರ್ ಮೈಂಡ್ ಇದ್ದಾರೆ ಹಸ್ಬೆಂಡ್ ನಂದು. ಅದು ಹೇಳ್ಬೇಕಲ್ಲ ನಿಮ್ಗೆ ಕೂಡ. ಹಾಗೆ ಹೇಗೆ ಆಗ್ತದೆ ಇವರ ವಿಡಿಯೋಗ್ರಾಫಿ ಮಾಡ್ಲಿಕ್ಕೆ? ಕ್ವೈಟ್ ಈ ತರ ಬಿಗಿ 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 ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಟಿಟಿ 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 ಅಂತ ಟಿಕ್ಕಿ ಹಿಡಿಯುತ್ತೆ. ಇಲ್ಲ, ಟೈಲರಿಗೆ ಖುಷಿ ಆಯ್ತು ನೋಡಿ. ಟೈಲರಿಗೆ ಅಷ್ಟೊಂದು ಏನ್ ಹೇಳುದು, ಅಷ್ಟೊಂದು ಇದಿರ್ಲಿಲ್ಲ. ಆಯ್ತು, ಬುದ್ಧಿ ಇಲ್ಲ, ಬುದ್ಧಿ ಇಲ್ಲ ಅಂತ ಹೇಳುದು. ಮಾಸ್ಟರ್ ಮೈಂಡ್ ಇಲ್ಲ. ಮತ್ತೆ ಹಸ್ಬೆಂಡ್ ಅವರೇ ಮಾಸ್ಟರ್ ಮೈಂಡ್ ಯೂಸ್ ಮಾಡಿ ಅವರೇ ನನ್ನ ಹತ್ರ ಹೇಳಿದ್ರು. ಟೈಲರ್ ಡಿಸ್ಕಸ್ ಮಾಡಿದ್ರು, ಹೀಗೆ ಮಾಡಿ ಹೀಗೆ ಮಾಡಿ ಅಂತ. ಇವರೇ ಪ್ಲಾನ್ ಕೊಟ್ಟರು. ಹಾಗೆ ಅವರು ಹೇಳಿದ್ರು ಓಕೆ ಅಂತ. ಈಗ ಚಂದ ಆಗಿದೆ. ಅದು ನಮ್ಮ ಹಸ್ಬೆಂಡ್ ಇದು ಮಾಸ್ಟರ್ ಪ್ಲಾನ್ ಆಯ್ತಾ. ಆಮೇಲೆ ಈಗ ಇಂಟರ್ವ್ಯೂ ಮಾಡ್ಲಿಕ್ಕೆ ಉಂಟು. ಹೇಗೆ ಆಗ್ತದೆ ಅವರ ಡ್ಯಾನ್ಸ್ ಶೂಟಿಂಗ್ ಮತ್ತೆ ವ್ಲಾಗ್ ಇದೆಲ್ಲ ನೋಡ್ಲಿಕ್ಕೆ ಖುಷಿ ಆಗ್ತದೆ. ವಿಡಿಯೋಗ್ರಫಿ ಮಾಡ್ಲಿಕ್ಕೆ ಖುಷಿ ಆಗ್ತದೆ, ಕಷ್ಟ ಉಂಟು ಅದರಿಂದ. ಹಾಗೆ ಮತ್ತೆ ಕಮೆಂಟ್ಸ್ ಎಲ್ಲ ಬರ್ತದಲ್ಲ ಒಳ್ಳೆ ಬಿದ್ದು ಖುಷಿ ಆಗ್ತದೆ. ಬಿದ್ದು ಕೈ ಕಾಲು ಮುರಿಬೇಕಲ್ಲ. ಅದೇ ಈಗ ಕಮೆಂಟ್ಸ್ ಎಲ್ಲ ಒಳ್ಳೆ ಬರ್ತಾ ಉಂಟು. ಮತ್ತೆ ಫಾಲೋವರ್ಸ್ ಇನ್ಕ್ರೀಸ್ ಆಗ್ತಾ ಉಂಟು ನೋಡಿ. ತುಂಬಾ ಖುಷಿ ಆಗ್ತದೆ. ಇನ್ನು ಸಹ ಮಾಡುವ ರೀಲ್ಸ್ ವಿಡಿಯೋಗ್ರಫಿ ಎಲ್ಲ ಅಂತ ಹೇಳಿಕೊಂಡು ಕಷ್ಟ ಸಹ ತೊಂದರೆ ಇಷ್ಟಪಟ್ಟು ಮಾಡುವ. ನೀವೇನಾದ್ರೂ ರೀಲ್ಸ್ ಮಾಡೋ ಅಂದಾಜು ಉಂಟಾ ಇನ್ನು? ನೋಡ್ಬೇಕು. ನೀವು ಮತ್ತು ಚಿನ್ನು ಈಗ ಟೈಮ್ ಇಲ್ಲ ಸದ್ಯಕ್ಕೆ ನಿಮಗೆ ಈಗ ಎಕ್ಸಾಮ್ ಉಂಟು ಆಯ್ತು. ನೆಕ್ಸ್ಟ್ ನಿಮಗೆ ಹೇಗೆ ಆಗ್ತದೆ ರೀಲ್ಸ್ ಮಾಡೋದು? ನನಗೆ ತುಂಬ ಖುಷಿ ಆಗ್ತದೆ. ತುಂಬ ಖುಷಿ ಆಗ್ಲಿಕ್ಕೆ ಕಾರಣವೇ ಕರ್ನಾಟಕ ಜನತೆ. ನೀವು ಬನ್ನಿ. ತುಂಬ ಖುಷಿ ಆಗ್ಲಿಕ್ಕೆ ಕಾರಣವೇ ಕರ್ನಾಟಕ ಜನತೆ. ಅವರ ಈ ಪ್ರೀತಿ, ಗೌರವ, ಒಂದು ವಿಶ್ವಾಸ ನಮ್ಮನ್ನು ಎತ್ತರ ಶಿಖರಕ್ಕೆ ಏರಿಸಿದೆ. ಅದುವೇ ಒಂದು ಖುಷಿ ನಮಗೆ. ಆಮೇಲೆ ವಿಡಿಯೋಗ್ರಾಫರ್ ಕಷ್ಟಪಡಿದ್ರೆ ನಿಮಗೆ ಎಂತ ಆಗ್ತದೆ? ಅದು ಬೇಜಾರಾಗ್ತದೆ. ಬೇಜಾರ ನೋಡಿ, ಕಷ್ಟಪಟ್ಟರೆ ಅದಕ್ಕೆ ಒಂದು ತಕ್ಕ ಫಲ ಸಿಗ್ತದೆ ಹೇಳ್ತಾರೆ. ಹಾಗೆ ಕಷ್ಟ ಬಂದಿದ್ದಕ್ಕೆ ತಕ್ಕ ಫಲ. ಚಪ್ಪಲಿ ಬೇಡ, ಇವರು ರೈಟ್ ಅಂತ ಇಷ್ಟು ಈಲ್ಡ್ ಹಾಕಿದ್ದಾರೆ. ನಾನು ಈಗ ಮಾಡುದು ನೋಡಿ, ಅವ್ರು ರೈಟ್ ಅಂತಿದ್ದಾರೆ. ಹಾಗೆ ಹಾಗೆ ಕಷ್ಟ ಬಂದದಕ್ಕೆ ತಕ್ಕ ಫಲ ಸಿಗ್ತದೆ. ಅದು ನಮ್ಗೆ ಖುಷಿ. ಕಷ್ಟ ಬಂದ್ರೆ ಅಲ್ಲ ಸುಖ ಸಿಗುದು. ಹಾಗೆ ಆಮೇಲೆ ತಿಂಗಳಿಗೆ ಸಂಬಳ ಏನಾದ್ರು ಉಂಟಾ? ಸ್ಯಾಲರಿ ಕೊಡ್ತಾರೆ? ಏನಾದ್ರು ಪೇಮೆಂಟ್ ಪೇಮೆಂಟ್ ಇನ್ನು ಕೊಡ್ಬೇಕು. ಇನ್ನು ಚಾಲು ಮಾಡುವ ಪೇಮೆಂಟ್ ಎಲ್ಲ. ಎಷ್ಟು ಕೊಡ್ತೀರಿ? ಕೊಡುದು ಅದೆಲ್ಲ ನಾವು ಕೊಡ್ತೇವೆ. ಅದು ನಿಮ್ಗೆ ಈಗ ನೀವು ಇಷ್ಟೆಲ್ಲ ಮಾತಾಡ್ತೀರಿ, ನಿಮ್ಗೆ ಸಂಬಳ ಎಷ್ಟು ಉಂಟು ಅಂತ ನಾವು ಕೇಳ್ತೇವಾ? ಇಲ್ಲ ಅಲ್ಲ. ಫಸ್ಟ್ ಈಗ ನಿಂಗೆ ಹೇಗೆ ಆಗಿದೆ? ನಿಮ್ಗೆ ಸ್ವಲ್ಪ ಅಧಿಕ ಪ್ರಸಂಗ ಬಾರಿ ಉಂಟು. ಹಾಗೆ ನಾನು ಕ್ವಶನ್ ಕೇಳ್ತೇನೆ. ಮ್ಯೂಸಿಕ್ ಪ್ಲೇಯರ್ ನೀವು ಹೇಗಾಗ್ತದೆ ನಿಮಗೆ? ಮ್ಯೂಸಿಕ್ ಪ್ಲೇಯರ್ ಇಡುವಾಗ ಆಗಾಗ ನಿಲ್ಲಿಸಬೇಕು, ವಾಪಸ್ ಹಿಂದೆ ಹೋಗ್ಬೇಕು, ವಾಪಸ್ ಹೋಗ್ಬೇಕು. ಖುಷಿ ಆಗ್ತದೆ. ಅದು ಅಕ್ಕನ ಬೈಗಳಿಗೆ ಬೇಡ ಅಂತ. ಯಾರು ಅಕ್ಕ ಯಾರು ಹೇಳಿ? ಅವ್ರಿಗೆ ಎಂತ ಜಾಬ್ ಇಲ್ಲಿ? ಅವ್ರ ಕ್ಯಾಮರಾಮನ್. ಸಾರಿ, ನೀವು ನಗಡಿಕೊಂಡೇ ಇದ್ದದ? ಅವಳು ಬೈಬೇಕಂತ ಹೇಳಲ್ಲ. ಅವಳು 24 ಗಂಟೆ ನಗಡುದು. ನಿಮ್ಗೆ ಗೊತ್ತುಂಟು, ನಗಡಿ ಇರುದು. ನಿತ್ತಲ್ಲಿ ನಿಲ್ಲುದಿಲ್ಲ. ಒಮ್ಮೆ ಅಲ್ಲಿ ಹೋಗುದು, ಇಲ್ಲಿ ಹೋಗುದು. ಅಂದ್ರೆ ಚಂದ ಮಾಡ್ತಾಳೆ ಮಾತ್ರ. ಆದ್ರೆ ಅವಳು ನಗುದು ಜಾಸ್ತಿ. ಚೇಷ್ಟೆ ಬುದ್ಧಿ ಜಾಸ್ತಿ. ಅಕ್ಕನ ಬೈಗಳಿಗೆ ಎದುರುದ ನೀವು? ಹೌದು. ಮತ್ತೆ ಅಮ್ಮನ ಬೈಗಳಿಗೆ ಏನಿಲ್ವಾ? ಅವರು ನಮ್ಮದಲ್ಲ ಕುಚಿಕ್ಕು.
ಹೌದಾ? ಅಕ್ಕ ಬೈಯುವುದಕ್ಕಂದ್ರೆ ನಿಲ್ಲುದಿಲ್ಲ, ಅಕ್ಕನಿಗೆ ಕೋಪ ಬರುತ್ತೆ. 24 ಗಂಟೆ ನಗರ್ತಾಳೆ. ಅಲ್ಲಿ ಸ್ವಲ್ಪ ಕೋಪ ಬರ್ತದೆ ಅಕ್ಕನಿಗೆ. ಬೇಗ ನಗಡ್ಬೇಡ, ಸ್ವಲ್ಪ ಸೀರಿಯಸ್ ಬೇಕು ಅಲ್ಲಿ ಹೇಳ್ತಾಳೆ. ಅದು ಅಕ್ಕ ಅಲ್ಲ, ಅಕ್ಕ ಒಂದು 2ನೇ ತಾಯಿ ಆಗಿ ಅದು ಅಲ್ವಾ. ನನಗೆ ಅಂತ ಹೇಳಿದ್ರೆ ಪಾಪ ಕ್ಯಾಮರಾಮ್ಯಾನ್ ಒದ್ದಾಡುವಾಗ ನಮ್ಗೆ ಬೇಜಾರಾಗ್ತದೆ ಕೆಲವೊಮ್ಮೆ. ನಾವು ಇಷ್ಟು ಕಷ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ದೇವೆ, ಕ್ಯಾಮರಾಮ್ಯಾನ್ ಒದ್ದಾಡ್ತಾ ಇದ್ದಾರೆ. ರಿಲೀಸ್ ಮಾಡ್ಲಿಕ್ಕೆ ಖುಷಿ ಆಗ್ತದೆ, ಲೈಕ್ ಎಲ್ಲ ಬರೋ ಬಾರಿ ಇನ್ನು ಖುಷಿ ಆಗ್ತದೆ, ಮತ್ತೆ ವ್ಯೂಸ್ ಎಲ್ಲ ನೋಡೋ ಇನ್ನು ಮಾಡ್ಬೇಕು ಅಂತ ಆಗ್ತದೆ. ನೋಡಿ ಈಗ ನಾವು ಹೊರಡಿದ್ದೇವೆ. ಇನ್ನು ಇವರು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಗೊತ್ತಿಲ್ಲ. ಎಲ್ಲಿಗೆ ದೂರ ಹೊರಟದು? ಜುಡಿಯೋ. ಹೌದಾ? ಓಕೆ, ಅಲ್ಲಿ ಏನೆಲ್ಲ ತೆಗಿತೇವೆ ನೋಡಿ ವಿಡಿಯೋದಲ್ಲಿ ನೋಡಿ. ಓಕೆ, ನಾವೀಗ ಜೂಡಿಯೋಕ್ಕೆ ಬಂದಿದ್ದೇವೆ. ಜೂಡಿಯೋದಲ್ಲಿ ಇದ್ದೇವೆ. ಗುಡ್ಡ ಕಾಡು ಎಲ್ಲ ಸುತ್ತಿ ತುಂಬ ಎಂಜಾಯ್ ಮಾಡಿದೆವು. ಸೊ ಎಲ್ಲರಿಗೂ ಕೂಡ ಹಸಿವಾಗಿತ್ತು. ಅಲ್ಲಿಂದ ನಾವು ಪಂಜಾಬಿ ಡಾಬಾಕ್ಕೆ ಬಂದಿದ್ದೀವಿ. ನಾವು ಇಲ್ಲಿ ವೆಜ್ ಪನ್ನೀರ್ ಪಲಾವ್, ಪನ್ನೀರ್ ಮಂಚೂರಿಯನ್ ತಗೊಂಡೆವು. ಇಲ್ಲಿ ಎಲ್ಲ ಫುಡ್ಡು ತುಂಬ ಟೇಸ್ಟ್ ಆಗು ನಮ್ಮೆಲ್ಲರಿಗೂ ತುಂಬ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೆ ಬೇರೆ ಬೇರೆ ರೆಸ್ಟೋರೆಂಟ್ ಫುಡ್ ಸವಿಯುವುದಂದರೆ ತುಂಬ ಇಷ್ಟ. ಸೊ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ನಮಗೂ ಕೂಡ ಫುಡ್ ಎಲ್ಲ ತುಂಬ ಇಷ್ಟ ಆಯಿತು. ಮತ್ತೊಂದು ಮುಖ್ಯವಾದ ವಿಷಯ ಏನಂದರೆ, ನಾವು ಫುಡ್ ಆರ್ಡರ್ ಮಾಡುವಾಗ ಖಾರ ಕಡಿಮೆ ಹಾಗೂ ನೀವು ಯಾವುದಕ್ಕೆ ಕೂಡ ಟೇಸ್ಟಿಂಗ್ ಪೌಡರ್ ಹಾಕಬಾರ್ದು ಅಂತೇಳಿ ಸ್ಟ್ರಿಕ್ಟಾಗಿ ಆರ್ಡರ್ ಮಾಡ್ತೇವೆ. ಇವಾಗ ನೋಡಿ ಫ್ರೆಂಡ್ಸ್, ನಾವೆಲ್ಲ ಕೈ ಹೇಳ್ತಿದ್ದೆ ಎರಡು ನೋಡಿ. ಫಾರಿನ್ ಎಂತದು ಫಾರಿನ್ ಟ್ರೆಡಿಷನ್ ಅವಳದು. ಹೈಜಿನ್ ಅಲ್ಲ. ನಾವೆಲ್ಲಿ ಹೋದ್ರು, ಎಷ್ಟು ದೊಡ್ಡ 5 ಸ್ಟಾರ್ ಹೋಟ್ಲಿಗೆ ಹೋದ್ರು ಫ್ರೆಂಡ್ಸ್, ನಮ್ಮ ಇಂಡಿಯನ್ ಸಂಸ್ಕೃತಿಯನ್ನು ಮರಿಬಾರ್ದು ನಾವು. ಫಾರಿನ್ಗೆ ಬೇಕಿರೋಗಿ ಎಲ್ಲಿ ಬೇಕಿರೋಗಿ ಇಂಡಿಯನ್ ಸಂಸ್ಕೃತಿ ಮರಿಬೇಡ, ಗೊತ್ತಾಯ್ತಲ್ಲ. ವಿಡಿಯೋವನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇವೆ. ಓಕೆ, ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಕಮೆಂಟ್ ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಅನ್ನು ಯಾರು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.